ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. IAS ಮಾಡಬೇಕು, IPS, KS ಆಫೀಸರ್ಗಳಾಗಬೇಕು ಅನ್ನುವಂಥದ್ದು ಎಷ್ಟೋ ಜನರ ಕನಸು. ಯಾಕಂದ್ರೆ ಆ ಹುದ್ದೆಗಳಿಗೆ ಜನಸಾಮಾನ್ಯರು ಕೈ ಎತ್ತಿ ಮುಗಿತಾರೆ. ಅಂಥದ್ದೊಂದು ಹುದ್ದೆಗೆ ಹೋಗಬೇಕು ಅಂತ ಎಷ್ಟೋ ಜನ ಕನಸು ಕಾಣ್ತಾರೆ. ಕೇವಲ ಗೌರವಕ್ಕೆ ಮಾತ್ರ ಅಲ್ಲ, ಜನಸೇವೆ ಮಾಡಬೇಕು, ದೇಶ ಸೇವೆ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ. ಆದರೆ ಕನಸಿದ್ರೆ ಸಾಕಾ? ಆ ಕನಸಿದ್ದವರಿಗೆ ಸರಿಯಾದಂಥ ಮಾರ್ಗದರ್ಶನ ಕೊಡುವಂಥವ್ರು ಇರಬೇಕು. ಕಳೆದ 24 ವರ್ಷಗಳಿಂದ ಅಂಥದ್ದೊಂದು ಕೋಚಿಂಗ್ ಅನ್ನ, ಅಂಥದ್ದೊಂದು ತರಬೇತಿಯನ್ನ ನೀಡ್ತಾ ದೇಶಕ್ಕೆ ಬರೋಬ್ಬರಿ 8,000ದಷ್ಟು ಸಮರ್ಥ ಅಧಿಕಾರಿಗಳನ್ನ ನೀಡಿದಂಥ ಯೂನಿವರ್ಸಲ್ ಕೋಚಿಂಗ್ ಸೆಂಟರ್, ಆ ಮೂಲಕ ಯೂನಿವರ್ಸಲ್ ಇನ್ಸ್ಟಿಟ್ಯೂಷನ್, ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನ ಕಟ್ಟಿದಂಥವರು ಉಪೇಂದ್ರ ಶೆಟ್ಟಿ ಅವರು ಇವತ್ತು ನಮ್ಮ ಜೊತೆಗೆ ಅವರಿದ್ದಾರೆ. ಅವರ ಸಾಧನೆಯ ಹಾದಿಯನ್ನ, ಅವರ ಯಶೋಗಾಥೆಯನ್ನ ಇವತ್ತಿನ ಎಪಿಸೋಡ್ನಲ್ಲಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸುಮಾರು 24 ವರ್ಷಗಳ ಜರ್ನಿ. ಮೊದಲನೇದಾಗಿ 8,000 ಸಮರ್ಥ ಅಧಿಕಾರಿಗಳನ್ನ ಕೊಟ್ಟಿದ್ದಕ್ಕೆ ನಿಮಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಸರ್. ಕಂಗ್ರಾಟ್ಸ್ ಫಾರ್ ದ್ಯಾಟ್. ಎಷ್ಟು ಖುಷಿ ಇದೆ ಸರ್, ಎಷ್ಟು ಖುಷಿ ಇದೆ. 24 ಇನ್ನು 1 ವರ್ಷ ಹೋದರೆ ಬೆಳ್ಳಿಯ ಹಬ್ಬ. ನನಗೆ ಭಾಳ ಖುಷಿ ಇದೆ. ನಾನು ಕೂಡ ಜೀವನದಲ್ಲಿ ಅಧಿಕಾರಿ ಆಗಬೇಕು ಅನ್ನತಕ್ಕಂಥ ಒಂದು ಕನಸನ್ನು ನೋಡಿದ್ದೆ. ನನಗೆ ಅಧಿಕಾರಿ ಆಗಲಿಕ್ಕೆ ಆಗದೇ ಇದ್ದರೂ ಕೂಡ ನಾನು ಭಾಳಷ್ಟು ನನ್ನ ಈ ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ನ ಮೂಲಕ ಸುಮಾರು 8,000ಕ್ಕೂ ಅಧಿಕ ಅಧಿಕಾರಿಗಳನ್ನು ದೇಶಾದ್ಯಂತ ಸುಮಾರು 24 ವರ್ಷಗಳಲ್ಲಿ ಕಳಿಸಿರೋದಕ್ಕೆ ನನಗೆ ಅತ್ಯಂತ ಖುಷಿ ಇದೆ, ಹೆಮ್ಮೆ ಇದೆ ಮತ್ತು ಸಂತೋಷ ಕೂಡ ಇದೆ. ನನಗೆ ಉಡುಪಿಯ ಜಪ್ತಿ ಅನ್ನುವಂಥ ಒಂದು ಹಳ್ಳಿ, ಆ ಭಾಗದಲ್ಲಿ ನೀವು ಉತ್ತರ ಕರ್ನಾಟಕ ಭಾಗದಲ್ಲಿ ಬೇಕಾದರೆ ಹೇಳ್ಬಹುದೇನೋ ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಸ್, ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಬಗ್ಗೆ ಜನರಿಗೆ ನಾಲೆಜ್ ಇದೆ ಅಂತ ಹೇಳಿ. ಆ ಕಾಲದಲ್ಲಿ ಅದ್ರ ಬಗ್ಗೆ ಅಷ್ಟೊಂದು ಪ್ರಚಾರನೇ ಇಲ್ಲದೆ ಇರುವಂಥ ಟೈಮ್ನಲ್ಲಿ ಅಲ್ಲಿಂದ ಇಲ್ಲಿಗೆ ಬರ್ತೀರಿ, ಒಂದು ದೊಡ್ಡ ಸಂಸ್ಥೆಯನ್ನು ಇವತ್ತು ಕಟ್ಟಿದ್ದೀರಿ. ಆ ಜರ್ನಿ ಆರಂಭದಿಂದ ಹೇಗಾಯಿತು ಅಂತ ತಿಳಿಸ್ಬೋದು ಸರ್? ನಾನು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕು, ಮೂಲತಃ ಅದು ದಕ್ಷಿಣ ಕನ್ನಡ ಜಿಲ್ಲೆ, ಆಮೇಲೆ ಅದು ಉಡುಪಿ ಜಿಲ್ಲೆ ಅಂತ ಆಗುತ್ತೆ. ಅಲ್ಲಿಯ ಕುಂದಾಪುರ ತಾಲೂಕಿನಲ್ಲಿ ನಾನು ಡಿಗ್ರಿ ಮುಗಿಸಿದ ಮೇಲೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಮಾಸ್ ಕಮ್ಯುನಿಕೇಷನ್ ಆ್ಯಂಡ್ ಜರ್ನಲಿಸಮ್ ಸ್ನಾತಕೋತ್ತರ ಪದವಿ ಮಾಡ್ತೇನೆ. ಆಮೇಲೆ ಸ್ವಲ್ಪ ಕಾಲ ಪತ್ರಿಕೆಗಳಲ್ಲಿ, ಪ್ರಜಾವಾಣಿ ಮತ್ತು ETV ಅಂತ ಕೆಲವು ಪತ್ರಿಕೆ ಮತ್ತು ಮಾಧ್ಯಮಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇರುತ್ತೆ. ಹಾಗೆ ಅದಾದಮೇಲೆ ಕೆಲವೊಂದು ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡ್ತೇನೆ. ಆ ಬಿಸ್ನೆಸ್ಗಳು ಅಡ್ವರ್ಟೈಸಿಂಗ್ ಏಜೆನ್ಸಿ ಇತರೆಗಳನ್ನು ಸ್ಟಾರ್ಟ್ ಮಾಡ್ತೇನೆ. ಅವೆಲ್ಲ ಫೇಲ್ಯೂರ್ಸ್ ಆಗುತ್ತೆ. ಅದೇ ಟೈಮ್ನಲ್ಲಿ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬರಿತಾ ಇದ್ದದ್ರಿಂದ ನನಗೆ ಅನಿಸುತ್ತೆ ಕರ್ನಾಟಕದಲ್ಲಿ ಒಂದು ಸಮರ್ಥವಾದಂಥ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇಲ್ಲ. ಭಾಳಷ್ಟು ಹುಡುಗರಿಗೆ ಇದರಲ್ಲಿ ಗೈಡೆನ್ಸಿನ ಪ್ರಾಬ್ಲಮ್ ಇದೆ. ಮತ್ತು ದುಡ್ಡಿರ್ತಕ್ಕಂಥವ್ರು ಕೆಲವರು ಬೆರಳೆಣಿಕೆಯಷ್ಟು ಜನ ಮಾತ್ರ ಆವಾಗ ಡೆಲ್ಲಿಗೆ ಹೋಗ್ತಾಯಿದ್ರು. ಅಲ್ಲದೆ ಈ ಎಕ್ಸಾಮಿನೇಷನ್ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ಸ್ ಅಷ್ಟಿರಲಿಲ್ಲ, ಕೆಲವ್ರ ಮಧ್ಯೆ ಮಾತ್ರ ಇತ್ತು. ಅದರಿಂದ ಇದನ್ನು ಸಾಧಾರಣ ಸಾಮಾನ್ಯ ಜನರಿಗೆ, ಹಳ್ಳಿಯವರಿಗೆ ಮತ್ತು ಇದರ ಆಶೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ಆಕಾಂಕ್ಷಿಗಳಿಗೆ ಇದನ್ನು ತಲುಪಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು 2000ರಲ್ಲಿ ಒಂದು ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ ಅಂತಕ್ಕಂಥ ಒಂದು ಸಣ್ಣ ಸಂಸ್ಥೆಯನ್ನು ವಿಜಯನಗರದ ಮಾರೇನಹಳ್ಳಿ ಮೇನ್ ರೋಡ್ನಲ್ಲಿ ಪ್ರಾರಂಭಿಸ್ತೇನೆ. ಇವತ್ತು ನಿಮಗೆಲ್ಲ ಗೊತ್ತೇ ಇದೆ, ವಿಜಯನಗರ ಅಂತಕ್ಕಂಥದ್ದು ದೊಡ್ಡ ಹಬ್ಬಾಗಿ ಬೆಳೆದಿದೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಆವಾಗ ಯಾರೂ ಇರಲಿಲ್ಲ, ನಾನೊಬ್ಬನೇ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ನಿಂದ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಆರಂಭ ಮಾಡ್ತೀರಿ. ಅದಕ್ಕೆ ನೀವು ಬಹುಶಃ ಅಡಿಗಲ್ಲ ಹಾಕೋದು 2016-17 ಈ ಸಂದರ್ಭದಲ್ಲಿ ಅದಕ್ಕೆ ಅಡಿಗಲ್ಲನ್ನು ಹಾಕ್ತೀರಿ. ಯಾಕೆ ಒಂದು ಇನ್ಸ್ಟಿಟ್ಯೂಷನ್ ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ತು ಕೋಚಿಂಗ್ ಮಾಡ್ತಾ ಇದ್ದವರಿಗೆ? ಕೋಚಿಂಗ್ನಲ್ಲಿ ಈ ಡಿಗ್ರಿ ಮುಗಿಸಿ ವಿದ್ಯಾರ್ಥಿಗಳು ಬರ್ತಾಯಿದ್ರು. MBA ಮಾಡದಿರತಕ್ಕಂಥ ವಿದ್ಯಾರ್ಥಿಗಳು, ಇಂಜಿನಿಯರ್ಸು, ಡಾಕ್ಟರ್ಸು ಮತ್ತು ಬೇರೆ ಬೇರೆ ವಿಭಿನ್ನವಾದಂಥ ಡಿಗ್ರಿ ವಿದ್ಯಾರ್ಥಿಗಳು ಬರ್ತಾಯಿದ್ರು. ಬಟ್ ಕೋಚಿಂಗ್ನಲ್ಲಿ ಸಕ್ಸಸ್ ರೇಟು ಒಂದು 5% ಅಥವಾ 10% ಸಕ್ಸಸ್ ರೇಟ್ಗಳಿರ್ತಾಯಿತ್ತು. IASನಲ್ಲಿ 5% ಅಂದರೆ ದೊಡ್ಡ ಸಕ್ಸಸ್ ರೇಟು. IAS ಮತ್ತು ಇತರೆ ಎಕ್ಸಾಮಿನೇಷನ್ಗಳು, KS ಇರ್ಬೋದು ಅಥವಾ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಎಕ್ಸಾಮಿನೇಷನ್ಸ್ಗಳಿರ್ಬೋದು, SDC FDC ಎಕ್ಸಾಮಿನೇಷನ್ಸ್ ಇರ್ಬೋದು, SSC ಎಕ್ಸಾಮಿನೇಷನ್, ಬ್ಯಾಂಕಿಂಗ್, ಇದ್ರ ಮೂಲಕ ಸ್ವಲ್ಪ ವಿದ್ಯಾರ್ಥಿಗಳು ಸಕ್ಸಸ್ ಆಗ್ತಾಯಿದ್ರು. ನನಗೇನು ಅನಿಸ್ತಂದರೆ ಅವನು ಕೋಚಿಂಗಿಗೆ ಬಂದು ಮತ್ತು 3 ವರ್ಷ ಕೋಚಿಂಗ್ ತಗೊಂಡು ಅಥವಾ 4 ವರ್ಷ ತಗೊಂಡು 5 ಅಟೆಂಪ್ಟು, 6 ಅಟೆಂಪ್ಟು, 7 ಅಟೆಂಪ್ಟ್ವರೆಗೆ ಬರೆದು ಕೆಲವ್ರು ಸಕ್ಸಸ್ ಆಗ್ತಾರೆ, ಕೆಲವ್ರು ಸಕ್ಸಸ್ ಆಗಲ್ಲ. ಆ ಸಕ್ಸಸ್ ಆಗದೇ ಇದ್ದವರಿಗೆ ಏನು, ವಾಟ್ ನೆಕ್ಸ್ಟ್ ಅನ್ನೋದು ಒಂದು ದೊಡ್ಡ ಇದಾಗಿ ನನಗೆ ಕಾಡ್ತಾ ಇತ್ತು ಯಾವಾಗಲೂ. ಆ ಮಕ್ಕಳನ್ನು ಚಿಕ್ಕ ವಯಸ್ಸಿನಲ್ಲೇ ಗುರುತಿಸಿ, SLC ಅಥವಾ PUC ಹಂತದಲ್ಲೇ ಗುರುತಿಸಿ ಅವರಿಗಾಗಿ ಒಂದು ಕಾಲೇಜ್ ತೆರೆದು ಡಿಗ್ರಿ ಜೊತೆಗೆ ಇದನ್ನು ಟ್ರೈನ್ ಅಪ್ ಮಾಡಿದ್ರೆ ಬಹುಶಃ ರಿಸಲ್ಟು ಚೆನ್ನಾಗಿ ಬರ್ಬೋದು, ಜಾಸ್ತಿ ಬರ್ಬೋದು. ಅಲ್ಲದೆ ಅವನಿಗೆ PUC ಡಿಗ್ರಿಯಿಂದಾನೇ
ಸಿವಿಲ್ ಸರ್ವಿಸ್ ಎಕ್ಸಾಮ್ಗೆ ಅವರನ್ನ ರೆಡಿ ಮಾಡಬೇಕು. ಯಾಕಂತ ಹೇಳಿದ್ರೆ PUC ಮತ್ತು ಡಿಗ್ರಿ ಎನಿಹೌ ಎಲ್ಲಾದರೂ ಅವರು ಮಾಡಲೇಬೇಕು. ಅದ್ರ ಬದಲಿಗೆ ನಮ್ಮಂಥ ಈ ಇಂಟಿಗ್ರೇಟೆಡ್ ಸಂಸ್ಥೆಗಳಲ್ಲಿ ಅವ್ರು ಮಾಡಿದ್ರೆ ಡಿಗ್ರಿ ಹೊತ್ತಿಗೆ ಅವನಿಗೆ ಗೊತ್ತಾಗುತ್ತೆ ನಾನು ಸಿವಿಲ್ ಸರ್ವೆಂಟ್ ಮಾಡ್ತಕ್ಕಂಥ ಅರ್ಹತೆ ನನಗಿದೆಯಾ ಇಲ್ವಾ. ಅರ್ಹತೆ ಇಲ್ಲ ಅಂತ ಆದರೆ ಅವನು ಬೇರೆ ಯಾವುದಾದ್ರೂ ಕೆಲಸಗಳು ಮಾಡ್ಕೊಂಡು ಹೋಗ್ಬೋದು. 3-4 ವರ್ಷ ಅವನ ಜೀವನದಲ್ಲಿ ಮತ್ತೆ ಡಿಗ್ರಿ ಆದಮೇಲೆ ವೇಸ್ಟ್ ಆಗ್ತಕ್ಕಂಥದ್ದು ಇರಲ್ಲ. ನೀವು ಇಂಟಿಗ್ರೇಟೆಡ್ ಕೋರ್ಸ್ ಆರಂಭ ಮಾಡುವಂಥ ಟೈಮ್ನಲ್ಲಿ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಇರಲಿಲ್ಲ, ಎಲ್ಲೋ ದೆಹಲಿನಲ್ಲಿ ಎಲ್ಲೋ ಇತ್ತು. ಇಲ್ಲ, ಕರ್ನಾಟಕದಲ್ಲಿ ಎಲ್ಲೂ ಇರಲಿಲ್ಲ. ಇದೊಂದು ಹೊಸ ಕಾನ್ಸೆಪ್ಟ್ ಆಗಿತ್ತು, ಕ್ರಾಂತಿ. ಕರ್ನಾಟಕದಲ್ಲಿ ಇದೊಂದು ರೀತಿ ನಾನು ಯೋಚನೆ ಇದು 2008-9 ಮಾಡಿದೆ ನಾನು ಈ ಯೋಚನೆಯನ್ನು. ಬಟ್ ನನಗೆ ಕಾರ್ಯಗತಗೊಳಿಸೋದಕ್ಕೆ ನಾನು ಎಣಿಸ್ಕೊಂಡೆ ಸುಮ್ಮನೆ ಚೆನ್ನಾಗಿ ಅದು ಕ್ಯಾಂಪಸ್ ಮಾಡಬೇಕು ಅನ್ನೋದ್ರಿಂದ. ಆದ್ದರಿಂದ ಇದಕ್ಕೆ ಬೇಕಾಗ್ತಕ್ಕಂಥ ಲ್ಯಾಂಡು, ಆರ್ಥಿಕ ಮೂಲ ಇದೆಲ್ಲ ಅದರಿಂದ ನನಗೆ ಸುಮಾರು ಏನಾದರೂ 8 to 9 ಇಯರ್ಸ್ ತಗೊಂಡೆ. ನಾನು ಯೋಚನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲೂ ಎಲ್ಲೂ ಇರಲಿಲ್ಲ ಇದು. ಅದಾದಮೇಲೆ ಹೈದರಾಬಾದು ಮತ್ತು ಬಿಹಾರ್ ಕಡೆಯಲ್ಲಿ ಆರಂಭವಾದವು. ಆಮೇಲೆ ಕರ್ನಾಟಕದಲ್ಲಿ ನಾನು ಪ್ರಪ್ರಥಮ ಬಾರಿಗೆ ಇದನ್ನು ಪ್ರಾರಂಭಿಸಿದೆ. ಈ ವೃತ್ತಿಪರ ಕೋರ್ಸ್ಗಳನ್ನುವಂಥದ್ದು ಬೇರೆ ಥರ ಇರುತ್ತೆ ಸರ್. ಕೋರ್ಸ್ ಆಗ್ತಿದ್ದಾಗೆ ಕೆಲಸ ಸಿಕ್ಬಿಡುತ್ತೆ ಅನ್ನುವಂಥ ಒಂದು ನಂಬಿಕೆ ಇರುತ್ತೆ. ಬಟ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರೆಯುವಂಥದ್ದು ಆ ಬಂದಂಥ ಮಕ್ಕಳಿಗೆ ಅದು ದೊಡ್ಡ ಕನಸಾಗಿರುತ್ತೆ. ಆ ಕನಸಿಗೆ ಬಲ ನೀಡೋದು, ಅವರನ್ನು ತಯಾರು ಮಾಡೋದು ಎಷ್ಟು ಚಾಲೆಂಜಿಂಗ್ ಜಾಬ್ ಅಂತ ಹೇಳಿ. ಇದು ಆ ಕನಸನ್ನು ಬೆನ್ನತ್ತಿ ಹೋಗ್ತಕ್ಕಂಥ ಕೆಲಸ. ಅಂದರೆ ಅದು ಅಷ್ಟೊಂದು ಈಸಿ ಕೆಲಸ ಅಲ್ಲ, ಅಥವಾ ಅದೇ ಅರ್ಥದಲ್ಲಿ ಅಷ್ಟೊಂದು ಕಷ್ಟದ ಕೆಲಸವೂ ಅಲ್ಲ. ಯಾರು ಸಾಧಕ ಇರ್ತಾನೆ, ಯಾರು ಸಾಧನೆ ಮಾಡಲೇಬೇಕು ಅನ್ನತಕ್ಕಂಥ ಛಲ ಇರುತ್ತೆ. ನಾವೇನು ಛಲ ಬಿಡದ ತ್ರಿವಿಕ್ರಮ ಅಂತೇನು ಕರಿತೀವಲ್ಲ, ಆ ರೀತಿಯ ಮನಸ್ಥಿತಿಯ ಹುಡುಗರು ಬೇಕು. ಇದು ನಾವು ಎಣಿಸ್ಕೊಂಡಾಗೆ ಒಂದು ಭಾಳ ಇಂಟೆಲಿಜೆಂಟ್ ಇರ್ತಕ್ಕಂಥ ವಿದ್ಯಾರ್ಥಿ ಪಾಸ್ ಆಗ್ತಾನೆ ಅಂತಕ್ಕಂಥ ಒಂದು ಹುದ್ದೆ ಅಲ್ಲ. ಸಾಧಾರಣ ಇರತಕ್ಕಂಥ ಅಭ್ಯರ್ಥಿ ಕೂಡ ಪಾಸ್ ಆಗ್ತಾನೆ. ಇಲ್ಲಿ ಭಾಳಷ್ಟು ಉದಾಹರಣೆಗಳಿದೆ. BCom ಫೇಲ್ ಆದಂಥವರು IAS ಆದಂಥವರು, ಅಥವಾ ಸೆಕೆಂಡ್ PUCನಲ್ಲಿ ಫೇಲಾಗಿ ಆಮೇಲೆ BA ಮಾಡಿ ಅಥವಾ BCom ಮಾಡಿ IAS KS ಆದಂಥ ಅಧಿಕಾರಿಗಳು ಎಲ್ಲ ಇದ್ದಾರೆ. ಅದರಿಂದ ದಿಸ್ ಈಸ್ ದಿ ಗೇಮ್ ಆಫ್ ಇಂಟೆಲಿಜೆಂಟ್ ಅನ್ನೋದ್ರಿಗಿಂತ ದಿಸ್ ಈಸ್ ದ ಗೇಮ್ ಆಫ್ ಹಾರ್ಡ್ ವರ್ಕರ್ಸ್ ಅಂತ ಹೇಳ್ಬೋದು. ನನಗೆ ಈ ಕಾಲೇಜ್ ನಾನು ಆನ್ಲೈನಲ್ಲಿ IAS ಮಾಡಬೇಕು ಅಂತ ಇಂಟಿಗ್ರೇಟೆಡ್ ಕಾಲೇಜ್ ನೋಡ್ತಾ ಇದ್ದೆ. ಸೊ ಅವಾಗ ನನಗೆ ಆಪರ್ಚುನಿಟಿ ಸಿಕ್ತು, ಈ ಕಾಲೇಜ್ ಹೆಸರು ಸಿಕ್ತು. ಅವಾಗ ಗೊತ್ತಾಯಿತು ಇನ್ನೂ ಒಂದು ಅಡ್ವಾಂಟೇಜ್ ಇದೆ ಇಲ್ಲಿ ಅಂತ. ಲಾ ಜೊತೆಯಲ್ಲೇ ಇವರು UPSCಗೆ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಅಂತ. ಸೊ ನಾನು ಬಂದು ಇಲ್ಲಿ ಜಾಯ್ನ್ ಆದೆ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಟು ಟೆಲ್ ದ್ಯಾಟ್ ಎಂಟೈರ್ ಇಂಡಿಯಾಲಿ ನಮ್ಮ ಯೂನಿವರ್ಸಲ್ ಸ್ಕೂಲ್ ಆಫ್ ಲಾ ಇಸ್ ದ ಫಸ್ಟ್ ಒನ್ ಟು ಹ್ಯಾವ್ ಇಂಟಿಗ್ರೇಟೆಡ್ ಕೋರ್ಸಸ್ ಫಾರ್ ಪ್ರೊಫೆಷ್ನಲ್ ಕೋರ್ಸ್. ಹಾಸ್ಟೆಲ್ ಫೆಸಿಲಿಟೀಸು ತುಂಬ ಚೆನ್ನಾಗಿದೆ. ಯಾವುದೇ ಫೀಲ್ಡ್ ಆದರೂ ಸವಾಲುಗಳು ಇಲ್ಲದೇ ಇರುವಂಥ ಫೀಲ್ಡ್ ಇಲ್ಲವೇ ಇಲ್ಲ, ರಿಸ್ಕ್ ಇಲ್ಲದೆ ಇರುವಂಥ ಫೀಲ್ಡ್ ಇಲ್ಲವೇ ಇಲ್ಲ. 24 ವರ್ಷಗಳಲ್ಲಿ ಉಪೇಂದ್ರ ಶೆಟ್ಟಿ ಅವರು ಎಷ್ಟು ಸವಾಲುಗಳನ್ನು ಎದುರಿಸಿದ್ರು ಇಂಥದ್ದೊಂದು ಸಂಸ್ಥೆಯನ್ನು ಗಟ್ಟಿಯಾಗಿ ಎದ್ದು ನಿಲ್ಲಿಸೋಕೆ ಸರ್? ನನ್ನ ಜೀವನವೇ ಸವಾಲು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ನಾನು ಸವಾಲುಗಳನ್ನು ಸ್ವೀಕಾರ ಮಾಡೋದಕ್ಕೂ ಇಷ್ಟಪಡ್ತೀನಿ. ಸವಾಲುಗಳನ್ನು ಸ್ವೀಕಾರ ಮಾಡ್ತೀನಿ ಮತ್ತು ಸವಾಲುಗಳಿಗೆ ಸರಿಯಾದಂಥ ಜವಾಬುಗಳನ್ನು ನೀಡೋದಕ್ಕೂ ನಾನು ಅರ್ಹನಿದ್ದೇನೆ. ನಾನು ಆಯ್ಕೆ ಮಾಡಿಕೊಂಡಂಥ ಸಂದರ್ಭ 24 ವರ್ಷಗಳ ಹಿಂದೆ. ಇದು ಬೆಂಗಳೂರಿಗೆ ಹೊಸ್ತು ಅಂತೇನು, ನಾನು ಕರ್ನಾಟಕ ಹೊಸ್ತು ಅಂತೇನು ಹೇಳ್ತಿಲ್ಲ. ಬಟ್ಟು ಕರ್ನಾಟಕದಲ್ಲಿ ಇದನ್ನು ಆಯ್ಕೆ ಮಾಡಿಕೊಂಡಂಥ ವ್ಯಕ್ತಿಗಳ ವಿರಳರಲ್ಲಿ ಅತಿ ವಿರಳರು. ಆ್ಯಸ್ ಎ ಯಾವುದೋ ಸಂಸ್ಥೆಗಳು ಮಾಡ್ಕೊಂಡಿದ್ದು ಬಿಟ್ಟರೆ ಆ್ಯಸ್ ಎ ಪರ್ಸನಲ್ ಇಂಡಿವಿಜುವಲ್ ಆಗಿ ನಾನು ಇದನ್ನು ಆಯ್ಕೆ ಮಾಡ್ಕೊಂಡಂಥ ವ್ಯಕ್ತಿಗಳಲ್ಲಿ ಮೊದಲ ಸ್ಥಾನದಲ್ಲಿ ನಾನು ನಿಲ್ತೇನೆ. ರೈಟ್. ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಸದ್ಯ ಏನೆಲ್ಲ ಕೋರ್ಸ್ಗಳಿದ್ದಾವೆ ಸರ್? ಯಾವೆಲ್ಲ ಸಬ್ಜೆಕ್ಟ್ಗಳನ್ನು ನೀವು ಟೀಚ್ ಮಾಡ್ತೀರಿ? ಯಾವೆಲ್ಲ ಕೋರ್ಸ್ಗಳಿದ್ದಾವೆ ಸದ್ಯಕ್ಕೆ? ಇಲ್ಲಿ BSc ಡಿಗ್ರಿ ಇದೆ, BCom ಇದೆ ಮತ್ತು BA ಇದೆ, ಹಾಗೆ BA LLB ಕೂಡ ಇದೆ. ಇಲ್ಲಿ ನಾವು ಮುಖ್ಯವಾಗಿ BAಗೆ ಇಂಪಾರ್ಟೆನ್ಸ್ ಯಾಕೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ನಲ್ಲಿ BAಗೆ ಸಂಬಂಧಪಟ್ಟಂಥ ಹ್ಯುಮ್ಯಾನಿಟೀಸಿಗೆ ಸಂಬಂಧಪಟ್ಟಂಥದ್ದು ಜಾಗ್ರಫಿ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಎಕನಾಮಿಕ್ಸ್ ಮತ್ತು ಪೊಲಿಟಿಕಲ್ ಸೈನ್ಸ್, ಇದ್ರ ಮೇಲೆ ಜಾಸ್ತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಆಲ್ಮೋಸ್ಟ್ 65% to 70% ಕ್ವಶನ್ಸ್ ಫ್ರಮ್ ದಿಸ್ ಏರಿಯಾ. ಆಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕರೆಂಟ್ ಅಫೇರ್ಸ್ ಇನ್ 30% ಏರಿಯಾ ಅಲ್ಲಿಂದ ಬರುತ್ತೆ. ಉದಾಹರಣೆಗೆ ಈಗ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ 23ನೇ ಸಾಲಿನಲ್ಲಿ ನಮ್ಮ 10 ವಿದ್ಯಾರ್ಥಿಗಳು ನಮ್ಮ ರ್ಯಾಂಕ್ ಬಂದಿದ್ದಾರೆ. ಅಂದರೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಏನು 10 ರ್ಯಾಂಕ್ಸ್ ಕೊಡ್ತಾರೆ, ಎಲ್ಲ ರ್ಯಾಂಕ್ಗಳು 1, 2, 3 ಎಲ್ಲ ಅಪ್ ಟು 10 ರ್ಯಾಂಕ್ಸ್ ನಮ್ಮದೇ ವಿದ್ಯಾರ್ಥಿಗಳು ಬಂದಿದ್ದಾರೆ ಅನ್ನೋದಕ್ಕೆ ನನಗೆ ಅತ್ಯಂತ ಹೆಮ್ಮೆ ಅನಿಸುತ್ತೆ.
ನಾನು ಜನಿಸಿದ್ದು ಒಂದು ಸಾಮಾನ್ಯ ಬಡ ಕುಟುಂಬದಲ್ಲಿ. ಇಂತಹ ದೊಡ್ಡ ಕಾಲೇಜ್ನಲ್ಲಿ ಕಲಿಸುವಷ್ಟು ಅಂತಹ ಶ್ರೀಮಂತರು ನಾವಲ್ಲ. ಆದರೆ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನಲ್ಲಿ ಒಂದು ಸ್ಕೀಮ್ ಇದೆ, ಸಂಕಲ್ಪ ಸ್ಕೀಮ್ ಅಂತೆ. ಈ ಸ್ಕೀಮನ್ನು ನಾನು ನಮ್ಮ ಕಾಲೇಜಿನ ಪ್ರಿನ್ಸಿಪಲ್ ರವರ ಮೂಲಕ ತಿಳಿದುಕೊಂಡು ಈ ಸ್ಕೀಮ್ನಲ್ಲಿ ಎಕ್ಸಾಮ್ದಲ್ಲಿ ಬರೆದೆ. ನಾನು ಇಲ್ಲಿ ಬಂದಾಗಿಂದ ₹1 ಕೂಡ ಎದಕ್ಕೂ ಕೊಟ್ಟಿಲ್ಲ. ನಾನೊಬ್ಬರು ಬಡ ವಿದ್ಯಾರ್ಥಿನಿ, ನಾನು ಚೆನ್ನಾಗಿ ಓದ್ತೀನಿ ಅಂತ ನನ್ನ ಪ್ರತಿಯೊಂದನ್ನು ಕೂಡ ನಮ್ಮ ಉಪೇಂದ್ರ ಶೆಟ್ಟಿ ಸರ್ ಕಟ್ತಾರೆ. ನಿಜ ನನಗೆ ಪ್ರೌಡ್ ಆಗುತ್ತೆ, ಅಂತಹ ಸರ್ ಒಂದು ಕಾಲೇಜ್ನಲ್ಲಿ ಇಲ್ಲಿ ನಾನು ಬಂದು ಕಲಿತಿದ್ದೀನಾ ಅಂತೆ. And I've come second to the state with a percentage of 98.67% in art stream. I have chosen this college because I always had a dream of becoming an IAS officer, and my parents always wanted me to do my degree plus IAS coaching at one place and not waste any more time. So by that means we found an integrated college, and I came to this college. The college is very, very good. ಈ ಎಲ್ಲ ಕೋರ್ಸ್ಗಳ ಜೊತೆಗೆ ಪ್ರೈಮರಿ ಸ್ಕೂಲ್ ಕೂಡ ಆರಂಭ ಮಾಡಿದ್ದೀರಿ. ಮುಂದೆ ಎಷ್ಟು ದೊಡ್ಡ ಎತ್ತರಕ್ಕೆ ಅದನ್ನು ಬೆಳೆಸುವಂತಹ ಕನಸಿದೆ ಸರ್ ನಿಮಗೆ? ನಾನು ಅದನ್ನೊಂದು ಗ್ರೀನ್ ಸ್ಕೂಲ್ ಅಂತ ಆರಂಭ ಮಾಡಿದ್ದೇನೆ. ಅದನ್ನು ಒಂದು ಡಿಫರೆಂಟ್ ಕೈಂಡ್ ಆಫ್ ಸ್ಕೂಲಾಗಿ ಮಾಡಬೇಕು. ಈ ನಾರ್ಮಲ್ ಸ್ಕೂಲ್ ಏನಿದೆ ಆ ಥರದ ಸ್ಕೂಲಾಗಿ ಮಾಡಬಾರ್ದು. ಈಗ ಏನು NEP ನ್ಯೂ ಎಜುಕೇಷನ್ ಪಾಲಿಸಿ ಏನು ಬರ್ತಾ ಇದೆ ಅದಕ್ಕೆ ಸಂಪೂರ್ಣವಾದಂಥ NEPಯ ಅಲ್ಲಿರ್ತಕ್ಕಂಥದ್ದನ್ನೆಲ್ಲವನ್ನು ಅಳವಡಿಸ್ಕೊಂಡು ಅದ್ರ ಜೊತೆಗೆ ಮಕ್ಕಳಿಗೆ ಒಂದು ಹೊಸತನದ ಪರಿಸರ ಮತ್ತು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಏನು ಕರಿತೇವೆ ಅದನ್ನು ಒಟ್ಟೊಟ್ಟಿಗೆ ಬೆಳೆಸಿ ಅವರನ್ನು ಒಂದು ಡಿಫ್ರೆಂಟ್ ಆಗಿರತಕ್ಕಂಥ ವಿದ್ಯಾರ್ಥಿಗಳನ್ನಾಗಿ ರೂಪಿಸಬೇಕು ಮತ್ತು ಈ ದೇಶಕ್ಕೆ ಕೊಡುಗೆ ಕೊಡಬೇಕು ಅನ್ನತಕ್ಕಂಥ ಉದ್ದೇಶದಿಂದ ನಾನು ಒಂದು ಗ್ರೀನ್ ಸ್ಕೂಲನ್ನು ಇತ್ತೀಚೆಗೆ ಆರಂಭ ಮಾಡಿದ್ದೇನೆ. ಇಲ್ಲಿಂದ ಹೋದವರು ಸಾಕಷ್ಟು ಉನ್ನತ ಹುದ್ದೆಗಳಲ್ಲಿದ್ದಾರೆ. ಅದರಲ್ಲಿ ಕೆಲವು ಅಧಿಕಾರಿಗಳನ್ನ ನೆನಪು ಮಾಡ್ಕೊಳ್ಬಹುದಾ ಸರ್? ಮುತ್ತುರಾಜ್ ಅಂತ ಒಬ್ಬರು ಇದ್ದಾರೆ, ಈಸ್ ಫ್ರಮ್ ಕನಕಪುರ. ಅವರು ಈಗ ಮೈಸೂರಿನಲ್ಲಿ DCP ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ನಮ್ಮದು ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸನ್ನು ಬರೆದಿದ್ದರು. ಅವ್ರ ಪಾಪ ಆ ದಿವಸ ನಾನು ಅವ್ರಿಗೆ ಕೇಳಿದೆ, ನೀವು ಇದನ್ನು ಈ ಎಕ್ಸಾಮ್ನಲ್ಲಿ ನಾನು ನಿಮ್ಮನ್ನು ಸೇರಿಸ್ಕೊಳ್ಳಲಿಲ್ಲ ಅಂದರೆ ಏನು ಮಾಡ್ತೀರಿ ಅಂತ. ಅವ್ರು ಹೇಳ್ತಾ ಇದ್ದೆ, ಇಲ್ಲ ಸರ್ ನಾನು ವಾಪಸ್ ಊರಿಗೆ ಹೋಗ್ತಾ ಇದ್ದೆ ಅಂತ. ನನಗೆ ಅದೇ ಭಾಳ ಬದುಕನ್ನೇ ಬದಲಾಯಿಸಿದ್ರಿ ನೀವು, ಬದುಕಿನ ಹಾದಿ ಬದಲಾಯಿಸಿದ್ರಿ. ಹೌದು. ಆಗ ಪಾಪ ಇವತ್ತು ಅವರು ಕೂಡ ಅಂಥ ವಿಷಯಗಳನ್ನು ನೆನೆಸ್ಕೊಳ್ತಾರೆ. ಕರ್ನಾಟಕದಲ್ಲಿ ನೀವು ತಗೊಂಡ್ರೆ ನಮ್ಮ ಅಜಯ್ ನಾಗಭೂಷಣ್ ಇದ್ದಾರೆ, ಇವತ್ತು ಅವರು ಸೆಕ್ರೆಟರಿಯ ಹಂತದಲ್ಲಿದ್ದಾರೆ. ರಣದೀಪ್ ಅವರಿದ್ದಾರೆ, ಅವರು ಕೂಡ ಸೀನಿಯರ್ IAS ಆಫೀಸರ್ಸ್ ಇದ್ದಾರೆ. ಡಾಕ್ಟ್ರು ತ್ರಿಲೋಕ್ ಚಂದ್ರ ಇದ್ದಾರೆ, ಮಂಜುಶ್ರೀ ಮೇಡಮ್ ಇದ್ದಾರೆ, ಸ್ನೇಹಲ್ ಇದ್ದಾರೆ, ಹಾಗೆ ಭಾಳಷ್ಟು ಅಧಿಕಾರಿಗಳು ಇದ್ದಾರೆ. ರವಿ ಡಿ ಚನ್ನಣ್ಣನವರು ಕೂಡ, ನನಗೆ ರವಿ ಡಿ ಚನ್ನಣ್ಣನವರು ನನ್ನ ವಿದ್ಯಾರ್ಥಿ ನಮ್ಮಲ್ಲಿ ಇದ್ದರು ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ನಾನು ಅವ್ರು ಮೈಸೂರಿನಲ್ಲಿ SP ಇದ್ದಾಗ ಬೇರೆ ಯಾವುದೋ ಒಂದು ವಿಷಯಕ್ಕೆ ಭೇಟಿ ಮಾಡಿದ್ದೆ. ನಾನು ಭೇಟಿ ಮಾಡಿದಾಗ ಅವ್ರು ಹೇಳಿದ್ರು, ಸರ್ ನೀವು ನಮ್ಮನ್ನು ಮರ್ತಿದ್ದೀರಿ, ನಾನು ಕೂಡ ನಿಮ್ಮ ವಿದ್ಯಾರ್ಥಿಯಾಗಿದ್ದೆ. ಬೆಂಗಳೂರು ಯೂನಿವರ್ಸಿಟಿಯಿಂದ ನಡ್ಕೊಂಡು ಬಂದು ತಮ್ಮಲ್ಲಿ ಪಾಠ ಕೇಳ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ನಿಮ್ಮಲ್ಲೇ ನನಗೆ ಪರಿಚಯ ಆಯಿತು, ಸೋಷಿನ್ ಮೇಡಮ್ ಅಂತ. ಅವ್ರ ಜೊತೆಗೆ ನಾನು ಹೈದರಾಬಾದ್ಗೆ ಹೋದೆ, ನಿಮ್ಮಿಂದ ಭಾಳ ಅನುಕೂಲ ಆಗಿತ್ತು ಅಂತ ಹೇಳಿದ್ರು. ನನಗೆ ದಟ್ ಪಾಯಿಂಟ್ ಈಸ್ ವೆರಿ ಇನ್ಸ್ಪೈರ್. ಇನ್ನು ರವಿ DK ಅಂತ ನೀವು ಕೇಳಿರಬೇಕು, ಕೋಲಾರ. ಇಲ್ಲ, ಅವರು ಕೂಡ ನನ್ನಲ್ಲಿ ಸ್ಟೂಡೆಂಟ್ ಆಗಿದ್ದರು, ಆಮೇಲೆ ನನ್ನಲ್ಲಿ ಫ್ಯಾಕಲ್ಟಿ ಆಗಿದ್ದರು. 2009 ಬ್ಯಾಚ್ನಲ್ಲಿ ಅವರು ಅಧಿಕಾರಿಯಾಗಿ ಆಯ್ಕೆ ಆಗ್ತಾರೆ. ಅಂಥ ಒಳ್ಳೊಳ್ಳೆ ವ್ಯಕ್ತಿಗಳನ್ನು ನಾವು ಸರ್ಕಾರಕ್ಕೆ ಕಳಿಸಿರೋದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ನಿಜ, ಅಧಿಕಾರಿಗಳು ಕ್ರಿಯೇಟ್ ಆಗಬೇಕು, ಬಂದಂಥ ವಿದ್ಯಾರ್ಥಿಗಳು ಎಕ್ಸಾಮ್ ಪಾಸ್ ಆಗಬೇಕು ಅಂತಂದರೆ ಇಲ್ಲಿ ಮಾರ್ಗದರ್ಶನ ನೀಡುವಂಥ ಫ್ಯಾಕಲ್ಟಿ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕಾಗತ್ತೆ. ಎಲ್ಲೆಲ್ಲಿಂದ ಬರ್ತಾರೆ ಸರ್ ನಿಮ್ಮ ಇನ್ಸ್ಟಿಟ್ಯೂಷನ್ಗೆ ಟೀಚ್ ಮಾಡೋಕ್ಕೆ ಅಂತ ಹೇಳಿ? ನಾವು ಕ್ವಾಲಿಟಿಯನ್ನು ಯಾವಾಗಲೂ ಕಾಂಪ್ರಮೈಸ್ ಮಾಡಿಕೊಂಡೇ ಇರಲಿಲ್ಲ. ಅದು 2000ನಿಂದ ಆರಂಭಿಸಿ ಇವತ್ತಿನವರೆಗೂ. ನಾನು ಬಹುಶಃ ಭಾಳಷ್ಟು ಫ್ಯಾಕಲ್ಟಿಗಳು ನನಗೆ ಹೈದರಾಬಾದ್ನಿಂದ ಬರ್ತಾಯಿದ್ರು, ಇನ್ನು ಕೆಲವರು ಡೆಲ್ಲಿಯಿಂದ ಬರ್ತಾಯಿದ್ರು, ಇನ್ನು ಕೆಲವರು ಲಕ್ನೋದಿಂದ ಬರ್ತಾಯಿದ್ರು, ಮತ್ತು ಕೆಲವರು ಬ್ಯಾಂಗ್ಳೂರು ಬೇಸ್ಡ್ ಫ್ಯಾಕಲ್ಟಿಗಳು ಕೂಡ ಇದ್ದಾರೆ. ಹಾಗಾಗಿ ಅದೇ ಫ್ಯಾಕಲ್ಟಿಗಳು ಇರೋದ್ರಿಂದ ನಮ್ಮಲ್ಲಿ ಜೊತೆಗೆ ಮತ್ತು ಅತ್ಯಂತ ನುರಿತ ಫ್ಯಾಕಲ್ಟಿಗಳು ಆಗಿರೋದ್ರಿಂದ ಅವರು ಬೇರೆ ಬೇರೆ ದೇಶದ ವಿವಿಧ ಅತ್ಯುನ್ನತ ದೊಡ್ಡ ದೊಡ್ಡ ಸಿವಿಲ್ ಸರ್ವಿಸ್ ಇನ್ಸ್ಟಿಟ್ಯೂಟ್ಗಳಲ್ಲೂ ಕೂಡ ಅವರು ಪಾಠ ಮಾಡೋದ್ರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಅವರಿಂದ ಅನುಕೂಲ ಆಗುತ್ತೆ. ಈ ಒಂದು ಶಿಕ್ಷಣ ಸಂಸ್ಥೆಯ ವಿಶೇಷತೆ ಅಂತಂದರೆ ಇಲ್ಲಿನ ಶಿಕ್ಷಕ ವೃಂದ ಮತ್ತು ಲೈಬ್ರರಿ, ಯೂನಿವರ್ಸಲ್ ನಾಲೆಜ್ ಸೆಂಟರ್, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಗಳಿಗೆ ಬೇಕಾದಂಥ ಎಲ್ಲ ರೀತಿಯ ಪುಸ್ತಕಗಳು, ಸಲಕರಣೆಗಳು, ಶಿಕ್ಷಕ ವೃಂದದವರು, ಅದಕ್ಕೆ ಇನ್ನೂ ವಿಶೇಷವಾಗಿ ಅನುಕೂಲವಾದಂಥ ವಾತಾವರಣ,
ವಿದ್ಯಾರ್ಥಿಗಳ ಮನಸ್ಥಿತಿಗೆ ಅನುಗುಣವಾಗಿ ಈ ಸಂಕೀರ್ಣದಲ್ಲಿದೆ. ಕನಸನ್ನು ಹೊತ್ತು ದೂರದಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಕನಸನ್ನು ಸಾಕಾರಗೊಳಿಸಲಿಕ್ಕೆ ಹೇಳಿ ಮಾಡಿಸಿದಂಥ ಒಂದು ವಾತಾವರಣ ಈ ಸಂಕೀರ್ಣದಲ್ಲಿದೆ. Doesn't train students just to clear the competitive exams. Along with that, they also train them to become better humans and stay motivated throughout the time. The campus also owns its own library, open stage, auditorium and hostel with all the essential amenities. The campus is having 24 hours Wi-Fi facility and backup electricity and water facility. ವೈಯಕ್ತಿಕವಾಗಿ ನಿಮ್ಮ ಸಾಧನೆ, ಇಡೀ ನಿಮ್ಮ ಸಂಸ್ಥೆಯ ಸಾಧನೆ, ಎಷ್ಟು ಪ್ರಶಸ್ತಿಗಳು ಹುಡ್ಕೊಂಡು ಬಂದಿದ್ದಾವೆ ಆರ್ ಉಪೇಂದ್ರ ಶೆಟ್ಟಿಯವರನ್ನು? ನನಗೆ ಭಾಳಷ್ಟು ಪ್ರಶಸ್ತಿಗಳು ಬಂದಿದೆ. ಒಂದು NDTV ಪ್ರಶಸ್ತಿ ಕೂಡ ಬಂದಿತ್ತು 2011ರಲ್ಲೇ ಬೆಸ್ಟ್ ಸಿವಿಲ್ ಸರ್ವಿಸ್ ಇನ್ಸ್ಟಿಟ್ಯೂಟ್ ಅಂತ ಬಂದಿತ್ತು. ಮತ್ತು ಕರಾವಳಿಯ ಒಂದು ಪ್ರಶಸ್ತಿ ಕೂಡ ಬಂದಿತ್ತು. ಅಲ್ಲದೆ ಬೆಂಗಳೂರು ಬಣ್ಸಂಗದವರು ಕೂಡ ಪ್ರಶಸ್ತಿಗಳನ್ನು ಕೊಟ್ಟಿದ್ದರು. ನಾನು ಅಲ್ಲಿ 4 ವರ್ಷಗಳ ಕಾಲ ಪ್ರೆಸಿಡೆಂಟಾಗಿ ಕೂಡ ಕೆಲಸ ಮಾಡಿರ್ತಕ್ಕಂಥ ಅನುಭವ ಕೂಡ ನನಗೆ ಇದೆ. ಭಾಳಷ್ಟು ಸಂಘ ಸಂಸ್ಥೆಗಳಿಂದ ನನಗೆ ಪ್ರಶಸ್ತಿಗಳು, ಸನ್ಮಾನಗಳನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ನನಗೆ ಖುಷಿ ಇದೆ. ಬಹುಶಃ ನನಗೆ ಯಾವುದೇ ಒಂದು ಸನ್ಮಾನವನ್ನು ಸ್ವೀಕಾರ ಮಾಡುವಾಗ ನನಗೆ ಜವಾಬ್ದಾರಿಗಳು ಇನ್ನೂ ಜಾಸ್ತಿ ಆಗ್ತಾಯಿದೆ, ಇನ್ನೂ ಜವಾಬ್ದಾರಿ ಜಾಸ್ತಿ ಇದೆ ಅನಿಸುತ್ತೆ. ಆದ್ದರಿಂದ ನನಗೆ ಈ ಸನ್ಮಾನದಕ್ಕಿಂತಲೂ ನಾನು ಏನು ಸಾಧನೆ ಮಾಡ್ತೀನಿ, ನನ್ನ ವಿದ್ಯಾರ್ಥಿಗಳು ಏನು ಸಾಧನೆ ಮಾಡ್ತಾರೆ, ವಿದ್ಯಾರ್ಥಿಗಳು ಎಷ್ಟು ಜನ ಸಕ್ಸಸ್ ಆಗ್ತಾರೆ, ಅದೇ ನನಗೆ ಸನ್ಮಾನ ಅಂತ ನಾನು ಎಣಿಸ್ಕೊಂಡಿದ್ದೇನೆ. ಗ್ರೇಟ್ ವರ್ಡ್ಸ್. ಒಬ್ಬ ಅವ್ನು ಲೀಡರ್ ಆಗಬೇಕು ಅಂದರೆ ಅಥವಾ ಅವ್ನು ಸಕ್ಸಸ್ ಆಗಬೇಕು ಅಂದರೆ ಅವ್ನು ಹಿಂದಿರುವಂಥ ಟೀಮ್ ಅಷ್ಟೇ ಶ್ರಮವನ್ನು ಹಾಕಬೇಕು. ನಿಮ್ಮ ಟೀಮ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ನನಗೆ ಇನ್ಸ್ಟಿಟ್ಯೂಟ್ನಲ್ಲಿ ನನ್ನ ಧರ್ಮಪತ್ನಿ ಪ್ರಗತಿ ಆರ್ ಶೆಟ್ಟಿ ಇವಳು ಕೂಡ ನನ್ನ ಜೊತೆಗೆ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇದ್ದಾರೆ. ಫ್ಯಾಮಿಲಿ ಸಪೋರ್ಟ್ ತುಂಬ ಸ್ಟ್ರಾಂಗ್ ಆಗಿದೆ. ಸಪೋರ್ಟ್ ಇದೆ ನನಗೆ. ನನ್ನ ಮಿಸ್ಸಸ್ಸು ಪ್ರಗತಿ ನನ್ನ ಜೊತೆಗಿದ್ದಾರೆ. ಹಾಗೆ ನನ್ನ ಟೀಮ್ ಇವತ್ತು ನಾನು ಹೆಸರು ಹೇಳಿದ್ರೆ ಕೆಲವು ಮಿಸ್ ಆಗಿಬಿಡುತ್ತೆ, ಅದರಿಂದ ಇವತ್ತು ಹೆಸರು ಹೇಳೋದಕ್ಕೆ ಹೋಗೋದಿಲ್ಲ. ನನ್ನ UCC ಎಲ್ಲ ಟೀಮ್, ಮಾರ್ಕೆಟಿಂಗ್ ಟೀಮಿಂದ ಸ್ಟಾರ್ಟ್ ಮಾಡಿದ್ರೆ ನನ್ನ ಕಾಲೇಜಲ್ಲಿರ್ತಕ್ಕಂಥ ಟೀಮ್ ಮತ್ತು ನನ್ನ ಲೆಕ್ಚರರ್ಸ್ ಟೀಮ್, ಫ್ಯಾಕಲ್ಟಿ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ಸ್ ಎಲ್ಲರದ್ದು ತುಂಬ ಚೆನ್ನಾಗಿ ಸಪೋರ್ಟ್ ಇದೆ. ಅದರಿಂದ ನಮ್ಮ ಸಕ್ಸಸ್ ಆಗೋದಕ್ಕೆ ಇದು ಕೂಡ ಕಾರಣ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಷ್ಟೇ ಅಲ್ಲದೆ ನಾನು ಯಾವಾಗಲೂ ಹೇಳ್ತೀನಿ, ಐ ಆಮ್ ದಿ ವರ್ತ್ ಆಫ್ ಮೋರ್ ದೆನ್ 5,000 crores ಅಂತ. ಯಾಕಂತ ಹೇಳಿದ್ರೆ ನನಗೆ ಸುಮಾರು 8,000 ಜನ ನಮ್ಮವರು ಸರ್ಕಾರದಲ್ಲಿದ್ದಾರೆ. ಅವ್ರನ್ನೇ ನಾನು ಹೇಳ್ತೀನಿ, ನಮ್ಮ 8,000 ಜನ ಸರ್ಕಾರದಲ್ಲಿದ್ದಾರಪ್ಪ, ನಾನು ಒಬ್ಬ 5,000 ಕೋಟಿಯ ಮಾಲೀಕ ಅಂತ ನಾನು ಯಾವಾಗಲೂ ಹೇಳ್ಕೊಳ್ತೇನೆ. ಅದರಿಂದ ದೇರ್ ಸಕ್ಸಸ್ ಈಸ್ ಮೈ ಸಕ್ಸಸ್ ಅಂತ ಎಣಿಸ್ಕೊಂಡಿರೋದ್ರಿಂದ ದಿಸ್ ಈಸ್ ಮೈ ವರ್ಡ್. ನಿಮ್ಮ ಇನ್ಸ್ಟಿಟ್ಯೂಷನ್ಗೆ ಬರಬೇಕು ಅಂತ ಬಯಸುವಂಥ ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ನಿಮಗೆ ಅರ್ಧರ್ಧ ಮನಸ್ಸು, ಆಗುತ್ತೋ ಇಲ್ಲೋ, ಮಾಡ್ಬೋದು ಬೇಡೋ, ಬಂದ ಮೇಲೆ ಇನ್ನೂ ನಾನು ಇಲ್ಲ ಆಗಲ್ಲ ಅಂತ ಆ ಥರ 6 ತಿಂಗಳು ಟ್ರೈ ಮಾಡೋಣ, ನಾನು ನೋಡ್ತೀನಿ, ನಾನು ಬರಿತಾ ಇದ್ದಾರೆ, ನಾನು ಬರಿತಾ ಇದ್ದೀನಿ, ನೋಡೋಣ ಅಂತ ಬಂದಿದ್ದೀನಿ, ಮಾಡೋಣ ಅಂತ ಬಂದಿದ್ದೀನಿ, ಈ ಥರ ಇದ್ದರೆ, ಈ ಥರ ಮನಸ್ಥಿತಿಯಲ್ಲಿದ್ದರೆ ದಯವಿಟ್ಟು ಬರಬೇಡಿ. ಮಾಡ್ತೀನಿ ಅನ್ನೋದಿದ್ರೆ ಅದು ಮಾಡ್ತೀನಿ ಅನ್ನೋರಿಗೆ, ಸಾಧಕರಿಗೆ ಸಾಧನೆ ಸಾಧ್ಯವೇ ಹೊರತು ಸಾಧಕರಲ್ಲದೆ ಇದ್ದವನಿಗೆ ಅದನ್ನು ಆರಾಧಿಸದೇ ಇದ್ದರೆ, ಅದನ್ನು ಪೂಜಿಸದೇ ಇದ್ದರೆ, ಅದನ್ನು ಪ್ರೀತಿಸದೇ ಇದ್ದರೆ, ಅದನ್ನು ಪ್ರೇಮಿಸದೇ ಇದ್ದರೆ ಖಂಡಿತ ನಿಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ IAS ಇಂಟಿಗ್ರೇಟೆಡ್ ಏನಿದೆ, ಇದು ಒಂದು ಬರೀ ಪರಿಕಲ್ಪನೆ ಅಲ್ಲ, ನಮ್ಮ ಚೇರ್ಮನ್ ಉಪೇಂದ್ರ ಶೆಟ್ಟಿ ಸರ್ ಅವರ ಒಂದು ದೂರದೃಷ್ಟಿ. ಸೊ ಭಾರತದಲ್ಲಿ ಸುಮಾರು 20 ಕೋಟಿ ಏನು ವಿದ್ಯಾರ್ಥಿ ಇದ್ದಾರೆ. ಸೊ ಡಿಗ್ರಿ ಆದಮೇಲೆ ಏನು ಮಾಡಬೇಕು ಅಂತ ಅವರಿಗೆ ಒಂದು ಕ್ಲಾರಿಟಿ ಇರೋದಿಲ್ಲ. ಸೊ ಅಂಥದ್ರಲ್ಲಿ ಚೇರ್ಮನ್ ಉಪೇಂದ್ರ ಶೆಟ್ಟಿ ಸರ್ ಅವರ IAS ಇಂಟಿಗ್ರೇಟೆಡ್ ಡಿಗ್ರಿ ಪ್ರೋಗ್ರಾಮ್ ಏನಿದೆ ಅವರಿಗೆ ದಾರಿದೀಪವಾಗಿದೆ ಅಂತಾರೆ. These examinations require a different strategy, a different set of a ball game. As a result of these, we prepare students in a very comprehensive and a holistic manner, where students are in a better position to take up these examination with greater confidence. ಎಷ್ಟೋ ಜನ ಪೋಷಕರಿಗೂ ಕೂಡ ಕನಸಿರುತ್ತೆ, ನಮ್ಮ ಮಕ್ಕಳು ಸಿವಿಲ್ ಸರ್ವಿಸ್ ಎಕ್ಸಾಮ್ನ ಬರೀಲಿ ಅಂಥೇಳಿ. ಅಂಥ ಪೋಷಕರಿಗೆ ಏನು ಸಲಹೆಯನ್ನು ಕೊಡೋಕ್ಕೆ ಇಷ್ಟಪಡ್ತೀರಿ ಸರ್?
ಅದಕ್ಕೆ ನಾನು ಪೋಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಿಮಗೆ ಕನಸಿರಬೇಕು ನಿಜ, ಖಂಡಿತ ಪ್ರತಿಯೊಬ್ಬ ತಂದೆ ತಾಯಿಗೂ ನನ್ನ ಮಗ ಅಥವಾ ನನ್ನ ಮಗಳು IAS ಆಗಬೇಕು ಅಂತಕ್ಕಂಥ ಕನಸು ಇದ್ದೇ ಇರುತ್ತೆ. ಒಂದು ಕಡೆಯಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಇದ್ದೇ ಇರುತ್ತೆ. ಆತ ಹೇಳ್ಕೊಳ್ಬೋದು, ಅದು ಹೇಳ್ಕೊಳ್ದೇ ಇರ್ಬೋದು. ಆದರೆ ನಿಮ್ಮ ಮಕ್ಕಳನ್ನ ಆ ದೃಷ್ಟಿಯಿಂದನೇ ನೀವು ಬೆಳೆಸೋದಕ್ಕೆ ಆರಂಭಿಸಬೇಕು. ಅವನಿಗೆ ನೀವು ಜೀವನದಲ್ಲಿ ಸ್ವೆಟ್ ಅಂತಕ್ಕಂಥದ್ದೇ ಏನು ಅಂತ ಗೊತ್ತಿಲ್ಲದೆ, ಆಮೇಲೆ ನೀವು ಅವನ್ನ ಎಲ್ಲ ಸಿಲ್ವರ್ ಸ್ಪೂನಲ್ಲೇ ಬೆಳೆಸಿ ಹಾರ್ಡ್ ವರ್ಕೇ ಇಲ್ಲದೆ ಅವನ್ನ ಆ ಥರದ ವ್ಯಕ್ತಿಗಳನ್ನಾಗಿ ಮಾಡ್ಕೊಂಡಿದ್ರೆ ನಿಮ್ಮ ಸಿವಿಲ್ ಸರ್ವಿಸ್ ಮಾಡಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದೇ ನಾವು ಕೂಡ ಮುಂದಿನ ದಿನಗಳಲ್ಲಿ ಈ ಮಕ್ಕಳನ್ನು ರಾಜ್ಯಾದ್ಯಂತ ಎಕ್ಸಾಮಿನೇಷನ್ಸ್ ಮಾಡಿ 8ನೇ ಕ್ಲಾಸ್ನಿಂದನೇ ಮಕ್ಕಳನ್ನು ತರಬೇತಿ ಮಾಡಬೇಕು. ಇನ್ನೊಂದು 2 ವರ್ಷದಲ್ಲಿ ಅದನ್ನು 8ನೇ ತರಬೇತಿ ಮಾಡಬೇಕು ಅನ್ನತಕ್ಕಂಥ ಒಂದು ಕನಸನ್ನು ಕೂಡ ಹೊಂದಿದ್ದೇವೆ. ಅಂದರೆ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ, ಅವನು 10th ಸ್ಟ್ಯಾಂಡರ್ಡಿಗೆ ಅಥವಾ PUCಗೆ ಬರ್ತಾ ಪೇರೆಂಟ್ಸಿಗೆ ನಾವು ಗೈಡ್ ಮಾಡ್ಬೋದು. ಇಲ್ಲ ಬೇಡ, ಇವನ್ನ ನೀವು ಸೈನ್ಸಿಗೆ ಸೇರಿಸಿ ಡಾಕ್ಟರ್ ಅಥವಾ ಇಂಜಿನಿಯರ್ಸ್ ಮಾಡಿಸಿ, ಅಥವಾ ಈತನ್ನು ನೀವು ಸಿವಿಲ್ ಸರ್ವಿಸಿಗೆ ಬಿಟ್ಬಿಡಿ, ಅಥವಾ ಈತನ್ನು ನ್ಯಾಷನಲ್ ಲಾ ಸ್ಕೂಲ್ ಅಂತ ಎಕ್ಸಾಮಿನೇಷನ್ಸ್ಗಳಿಗೆ ಪರಿಣತಿ ಹೊಂದುವ ರೀತಿಯಲ್ಲಿ ಮಾಡಿ, ಅಥವಾ ಬೇರೆ ಯಾವುದಾದ್ರೂ ಸೆಂಟ್ರಲ್ ಯೂನಿವರ್ಸಿಟಿ ಎಕ್ಸಾಮಿನೇಷನ್ಸ್ಗಳನ್ನು ಬರೆಸಿ, ಈ ಥರ ಗೈಡೆನ್ಸ್ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಅಂದರೆ ಮುಂದಿನ ದಿನಗಳಲ್ಲಿ 8ನೇ ತರಗತಿಯಿಂದನೇ ಇದನ್ನು ಆರಂಭ ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ಕೂಡ ಹಾಕ್ಕೊಂಡಿದ್ದೇವೆ. ವಿದ್ಯಾರ್ಥಿಗಳಿಗೆ ನಿಮಗೆ ನಿಮ್ಮ ಮಕ್ಕಳ ಜ್ಞಾನ ಮಟ್ಟವನ್ನು ಚೆಕ್ ಮಾಡಬೇಕು ಅಂತೇನಾದರೂ ಇದ್ದರೆ, ನಾವು IAS ಒಲಿಂಪಿಯಾಡ್ ಅಂತಕ್ಕಂಥ ಒಂದು ಎಕ್ಸಾಮಿನೇಷನ್ಸನ್ನು ಮಾಡ್ತೇವೆ. ಅದು ಪ್ರತಿ ವರ್ಷ ಏಪ್ರಿಲ್ ಮೇನಲ್ಲಿ ನಡೆಯುತ್ತೆ. ನಮ್ಮ ವೆಬ್ಸೈಟ್ universalinstitution.com ಅನ್ನತಕ್ಕಂಥ ಒಂದು ವೆಬ್ಸೈಟ್ ಇದೆ. ಈ ವೆಬ್ಸೈಟ್ನಲ್ಲಿ ನಾವು ಅನೌನ್ಸ್ ಮಾಡ್ತೀವಿ. ನಮ್ಮ ವೆಬ್ಸೈಟು ಫ್ರೀ ವೆಬ್ಸೈಟ್ ಇದೆ. ಇಲ್ಲಿ ಯಾರು ಬೇಕಾದರೂ ಈ ವೆಬ್ಸೈಟಿಗೆ ಬಂದು ಕಂಟೆಂಟ್ಗಳನ್ನು ಓದ್ಬೋದು. ಪ್ರತಿ ದಿವಸ ನಾವು 8ರಿಂದ 10 ಕಂಟೆಂಟ್ಗಳನ್ನು, ಕರೆಂಟ್ ಅಫೇರ್ಸ್ ಮತ್ತು ಎಡಿಟೋರಿಯಲ್ ಎನಾಲಿಸಿಸ್ ಅಂತ ಏನು ಕರಿತೇವೆ, ಸಿವಿಲ್ ಸರ್ವಿಸಿಗೆ ಹೆಲ್ಪ್ ಆಗೋ ಥರ ಬರೀತಾ ಇರ್ತೇವೆ. ಯಾರು ಬೇಕಾದರೂ ಫ್ರೀಯಾಗಿ ಓದ್ಕೋಬೋದು. ಅಲ್ಲದೆ ನಮ್ಮ ಆನ್ಲೈನ್ ಟೆಸ್ಟ್ ಕೂಡ ಇದೆ. ಕೆಲವೊಂದೊಂದು ಆನ್ಲೈನ್ ಟೆಸ್ಟು ಉಚಿತವಾಗಿರುತ್ತೆ, ಕೆಲವೊಂದೊಂದು ಆನ್ಲೈನ್ ಟೆಸ್ಟ್ಗಳನ್ನು ನೀವು ಪೇಮೆಂಟ್ ಮಾಡಿ ಬರೀಬೇಕಾಗತ್ತೆ. ಈ ರೀತಿಯ ಆನ್ಲೈನ್ ಟೆಸ್ಟ್ಗಳನ್ನು ನೀವು ಸೇರ್ಕೋಬೋದು. ಮತ್ತು ಇನ್ನೂ ಒಂದು ಸಂದೇಶವನ್ನು ನಾನು ಕೊಡೋದಕ್ಕೆ ಇಷ್ಟಪಡ್ತೇನೆ. ನೀವು ನಿಜವಾಗ್ಲೂ ಬ್ರಿಲಿಯಂಟ್ ಆಗಿದ್ದರೆ ನಮ್ಮ ರಾಜ್ಯದಲ್ಲಿ, ನನ್ನ ಹತ್ರ ದುಡ್ಡಿಲ್ಲ, ಅಯ್ಯೋ ನನಗೆ ದುಡ್ಡಿಲ್ಲದೆ IAS ಮಾಡೋದಕ್ಕೆ ಆಗ್ತಾಯಿಲ್ಲ ಅಂತಿದ್ರೆ ದಯವಿಟ್ಟು ನನ್ನ ಭೇಟಿ ಮಾಡಿ. ಖಂಡಿತ ದುಡ್ಡನ್ನು ಇಲ್ಲದೆ ನಿಮ್ಮನ್ನು ನಾನು ಸಂಪೂರ್ಣ ಜವಾಬ್ದಾರಿ ಹೊತ್ತು ನಿಮ್ಮನ್ನು ಸಿವಿಲ್ ಸರ್ವಿಸ್ ತೇರ್ಗಡೆ ಆಗ್ತಕ್ಕಂಥ ಜವಾಬ್ದಾರಿಯನ್ನು ನಾನು ತಗೊಳ್ತೇನೆ. ಮತ್ತು ಅಲ್ಲದೆ ನಮ್ಮ ಈಗ 25ನೇ ವರ್ಷಕ್ಕೆ ನೆಕ್ಸ್ಟ್ ಇಯರ್ಗೆ ನಾನು ಹೋಗ್ತಾ ಇರೋದ್ರಿಂದ, ಈ ವರ್ಷ 25 ವಿದ್ಯಾರ್ಥಿಗಳಿಗೆ, ಸಿವಿಲ್ ಸರ್ವಿಸ್ ವಿದ್ಯಾರ್ಥಿಗಳಿಗೆ ಉಚಿತವಾಗಿ IASಗೆ ಟ್ರೈನಿಂಗ್ ಕೊಡಬೇಕು ಅನ್ನತಕ್ಕಂಥ ಉದ್ದೇಶವನ್ನು ಕೂಡ ಹೊಂದಿದ್ದೇವೆ. ಅದಕ್ಕೆ ಕೂಡ ಈಗ ಏಪ್ರಿಲ್ನಲ್ಲಿ ಎಕ್ಸಾಮ್ ನಡೆಸಲಿಕ್ಕಿದ್ದೇವೆ. ಆ ಎಕ್ಸಾಮ್ ನಡೆಸಿ ಒಂದು 25 ಮಕ್ಕಳನ್ನು, ಸಿಲ್ವರ್ ಜೂಬ್ಲಿಯ ಹೊತ್ತಿಗೆ 25 ಮಕ್ಕಳನ್ನು ತಯಾರಿ ಮಾಡಬೇಕು ಅನ್ನತಕ್ಕಂಥ ಉದ್ದೇಶವನ್ನು ಕೂಡ ಹೊಂದಿದ್ದೇನೆ. ನಿಜ, ಶಿಕ್ಷಣನ ಬಿಸ್ನೆಸ್ ಆಗಿ ನೋಡುವಂಥ ಈ ಕಾಲದಲ್ಲಿ ಇಲ್ಲ, ನನ್ನಿಂದಾಗಿ ಯಾರಿಗೆ ಅಸಾಧ್ಯ ಅಂದ್ಕೊಂಡಿದ್ದಾರೋ ಕನಸನ್ನು ಈಡೇರಿಸ್ಕೊಳ್ಳೋದು, ಅದನ್ನು ಸಾಧ್ಯ ಮಾಡಬೇಕು ಅಂತ ಹೊರಟಿದ್ದೀರಿ. ಗ್ರೇಟ್ ಸರ್. ರೈಟ್ ಸರ್, ನಾನಾಗಲೇ ಹೇಳಿದೆ, ಕನಸು ಕಾಣೋದು ದೊಡ್ಡದಲ್ಲ. ಆ ಕನಸು ಕಂಡಂಥ ವಿದ್ಯಾರ್ಥಿಗಳಿಗೆ ನೀವು ಇಂಥ ಮಾರ್ಗದಲ್ಲಿ ಹೋದರೆ ನೀವು ಸಕ್ಸಸ್ ಆಗ್ತೀರಿ ಅಂಥೇಳಿ ಕೈ ಹಿಡಿದು ನಡೆಸ್ಕೊಂಡು ಹೋಗುವಂಥವ್ರು ಬೇಕು. ಆ ಕೆಲಸವನ್ನು ನಿಮ್ಮ ಸಂಸ್ಥೆ ಮಾಡ್ತಾ ಇದೆ. ಈ ದೇಶಕ್ಕೆ ಉತ್ತಮವಾದಂಥ ಅಧಿಕಾರಿಗಳನ್ನು ಕೊಡುಗೆಯಾಗಿ ಕೊಡ್ತಾ ಇದೆ. ವೈಯಕ್ತಿಕವಾಗಿ ನೀವು ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ಇವತ್ತು ಸಾಧಕನ ಸೀಟ್ನಲ್ಲಿ ಕೂತಿದ್ದೀರಿ. ಥ್ಯಾಂಕ್ ಯು ಸರ್, ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನಿಮ್ಮ ಸಂಸ್ಥೆಯ ಈ ಯಶಸ್ಸು ಹೀಗೆ ಮುಂದುವರಲಿ, ಮತ್ತಷ್ಟು ಅಧಿಕಾರಿಗಳು ನಮ್ಮ ದೇಶಕ್ಕೆ ನಿಮ್ಮ ಸಂಸ್ಥೆಯಿಂದ ಸಿಗಲಿ ಅಂತ ಹೇಳಿ ನಾನು ಕೂಡ ಆಶಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.